ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು KA53 ಟ್ರೇಡರ್. ಫ್ರೆಂಡ್ಸ್, ಇವತ್ತು ಕಾನ್ಸೆಪ್ಟ್ ಏನು ಗೊತ್ತಾ? ಮಾರ್ಕೆಟಲ್ಲಿ ತುಂಬ ಲಾಸಸ್ ಮಾಡ್ಕೊತಾ ಇರ್ತಾರೆ ಅಲ್ವಾ? ಯಾಕಂದರೆ ಆಪ್ಷನ್ ಬೈಯಲ್ಲಿ ಒಂದು ಬೆಸ್ಟು ಸ್ಟ್ರಾಟಜಿ ಅಂತ ಇರೋದಿಲ್ಲ. ಬೆಸ್ಟು ಸ್ಟ್ರಾಟಜಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಇದಕ್ಕೆ ಸ್ಟಿಕ್ ಆನ್ ಆಗಿ ನೀವು ಇದರಲ್ಲಿ 100% ಪ್ರಾಫಿಟಬಲ್ ಆಗ್ತೀರಾ. ನಾನು ಹೇಳೋ ರೂಲ್ಸ್ನ ಮಾತ್ರ ಫಾಲೋ ಮಾಡಿದ್ರೆ ಓಕೆ. ಅಷ್ಟು ಚೆನ್ನಾಗಿ ಇಂಡಿಕೇಟ್ರು ವರ್ಕ್ ಮಾಡುತ್ತೆ ನಿಮಗೆ. ನೀವು ಇನ್ನು ಮಾರ್ಕೆಟಲ್ಲಿ ಲಾಸಸ್ ಆಗೋಕ್ಕೆ ಚಾನ್ಸಸ್ಸೇ ಇಲ್ಲ ಈ ಇಂಡಿಕೇಟರ್ನ ಮಾತ್ರ ಯೂಸ್ ಮಾಡಿದ್ದೀರ ಅಂದರೆ. ಓಕೆ ಫ್ರೆಂಡ್ಸ್, ಮತ್ತು ನನಗೆ ಮೆಂಟರ್ಶಿಪ್ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡೋಣ ಅಂತ ಇದೆ ಫ್ರೆಂಡ್ಸ್. ಓಕೆ, ಇದು ಯಾವ ಥರ ಏನು ಅಂತ ನಾನು ಹೇಳ್ತೀನಿ. ನಾನು ಬರೀ 15K 15,000 ಫೀಸ್ ಪೇ ಮಾಡೋದು ತೊಗೊತೀನಿ. ಓಕೆ, ಯಾಕೆ ಅಂದರೆ ನನ್ನ ಇಂಟೆನ್ಷನ್, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು ಏನು ಗೊತ್ತಾ? ನನಗಾಗಿರೋ ಪ್ರಾಬ್ಲಮ್ಸ್ ಬೇರೆಯವ್ರಿಗೆ ಆಗಬಾರ್ದು ಅಂತ. ಯಾಕೆ ಸರ್, ಏನು ಅಂದರೆ, ಸರ್ ನಾನು ತೊಗೊಂಡಿರೋ ಮೆಂಟರ್ಶಿಪ್ಸ್ ಎಲ್ಲ 40,000. ಓಕೆ, ಕಂಪ್ಲೀಟ್ ಕೋರ್ಸ್. ಯಾಕಂದರೆ ನನಗೆ ಅವಾಗ ಕ್ಯಾಪಿಟಲ್ ಇತ್ತು. ನಾನು ಮಾರ್ಕೆಟ್ನ ಕಲಿಬೇಕು, ಕಲ್ತ್ಬಿಟ್ಟು ಫುಲ್ಲು ಪ್ರಾಫಿಟಬಲ್ ಆಗಬೇಕು. ಯಾಕಂದರೆ ನಾನು ಬೇರೆ ಏನೂ ಜಾಬ್ ಇಲ್ಲ, ಮೆಂಟರ್ಶಿಪ್ಪಲ್ಲೇ ಫುಲ್ ಟೈಮ್ ಟ್ರೇಡರ್ ಅಂತ ಹೇಳ್ಬಿಟ್ಟು ನಾನು ತುಂಬ ಜನ ನೋಡ್ಬಿಟ್ಟಿದ್ದೀನಿ ಸರ್ ಮೆಂಟರ್ಶಿಪ್ನ. ಸರ್ ಯಾರೂ ಇಲ್ಲ ಸರ್, ಎಲ್ಲ ಝೀರೋ ನಾಲೆಜ್ ಸರ್. ಅರ್ಥ ಆಗ್ತಾ ಇದೆಯಾ? ಯಾಕೆ ಅಂದರೆ ಸರ್, ನಾನು ರೀಸೆಂಟಾಗಿ ಲಾಸ್ಟಾಗಿ ನಾನು ನೋಡಿದ್ದೀನಿ. ನನಗೆ ನಿಜವಾಗ್ಲೂ ತಡೆಯೋಕ್ಕಾಗಲ್ಲ, ಅಷ್ಟು ಕೋಪ ಬರುತ್ತೆ. ಇವರು ನೋಡಿ, ಒಂದು ಟ್ರೆಂಡ್ ಲೈನ್ ಅಂತೆ. ಓಕೆ, ಇದೊಂದು ಸ್ಟ್ರಾಟಜಿ ಅಂತೆ. ಇದರಲ್ಲಿ 10,000 ಕ್ಯಾಪಿಟಲ್ ಇಟ್ಕೊಂಡು 6 ಲಕ್ಷ ಮಾಡ್ತಾರಂತೆ ಅವ್ರ ಸ್ಟೂಡೆಂಟ್ಸು. ಸರ್ ಹಿಂಗೆ ಹೇಳಿದ್ರೆ ಕ್ಲೀನಾಗಿ ನಂಬ್ತೀರಾ ಸರ್ ನೀವು? ಅರ್ಥ ಆಗ್ತಾ ಇದೆಯಾ? ಈ ಥರ ಹೇಳ್ಬಿಟ್ರೆ ನನ್ನ ಸ್ಟೂಡೆಂಟ್ 10,000 ಕ್ಯಾಪಿಟಲ್ ಇಟ್ಕೊಂಡ 6 ಲಕ್ಷ ಸಾಧ್ಯನಾ ಸರ್ ಇದರಲ್ಲಿ ಮಾಡೋದಕ್ಕೆ? ಅದು ಹೆಂಗೆ ಹೇಳ್ತಾರೆ? ನಾವು ಅದನ್ನು ನೋಡಿ 200 ಜನ ಜಾಯ್ನ್ ಆಗಿ, ಯಪ್ಪ ದೇವ್ರೆ ಬಿಟ್ಟಾಕಿ. ಸರ್ ಈಗ ಮಾರ್ಕೆಟು ಇದು ಜಸ್ಟ್ ಟ್ರೆಂಡ್ ಲೈನ್ಸು ಮತ್ತು ಇಂಡಿಕೇಟ್ರಲ್ಲೇ ದುಡ್ಡು ಮಾಡೋಕ್ಕಾಗ್ಬಿಡುತ್ತೆ ಸರ್? ಸರ್ ಖಂಡಿತ ಆಗಲ್ಲ ಸರ್. ಹಂಗೆ ಯಾವತ್ತೂ ಯಾಮಾರಕ್ಕೆ ಹೋಗ್ಬಿಡಿ ಸರ್ ನೀವು. ನಾವು ಎಷ್ಟು ಯಾಮಾರ್ತಿರೋ, ನಾವು ಯಾಮಾರಷ್ಟು ದಿನವೂ ನಮ್ಮ ಯಾಮಾರಿಸೋರು ಬೆಳ್ಕೊಂಡು ಹೋಗ್ತಾನೆ ಇರ್ತಾರೆ. ಅರ್ಥ ಆಗ್ತದೆ ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಸರ್ ನಮ್ಗೆ ಗೊತ್ತಿದೆ ಮಾರ್ಕೆಟ್ ಎಲ್ಲಿ ವರ್ಕ್ ಆಗುತ್ತೆ, ಎಲ್ಲಿ ವರ್ಕ್ ಆಗಲ್ಲ ಅಂತ. ಸರ್ ಖಂಡಿತ ಹೇಳ್ತೀನಿ, ನೀವು ಗೋಲ್ಡಲ್ಲಿ ಹೋಗಿ BTCಯಲ್ಲಿ ಹೋಗಿ ದಯವಿಟ್ಟು ಇದಕ್ಕೆಲ್ಲ ಕಲಿಯೋಕ್ಕೆ 30,000 ಖರ್ಚು ಮಾಡ್ಕೋಬೇಡಿ ಸರ್. ದಯವಿಟ್ಟು ಪ್ಲೀಸ್ ಸರ್, ರಿಕ್ವೆಸ್ಟ್ ಮಾಡ್ಕೊತೀನಿ. ನೀವು ಫಸ್ಟು ಯಾವತ್ತೂ ಒಬ್ಬ ಟ್ರೈನರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವೆಷ್ಟೋ ಕಷ್ಟಪಟ್ಟು 10-15 ಸಾವಿರ ತೊಗೊಂಡೋಗಿ ಕೊಡ್ತೀರ, 20-25 ಸಾವಿರ ಅಂದರೆ ದಯವಿಟ್ಟು ಅವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ ಸರ್. ಅರ್ಥ ಆಗ್ತಾ ಇದೆಯಾ? ಇವನ್ ನಾನೇ ಮೆಂಟರ್ಶಿಪ್ ಮಾಡ್ತಾ ಇದ್ದೀನಿ ಅಂದರೆ, ಇವ್ರ ಹತ್ರ ನಾಲೆಜ್ ಇದೆಯಾ, ಇವ್ರ ಹತ್ರ ನಾವು ಹೋಗಿ ಜಾಯ್ನ್ ಆದರೆ ಏನಾದರೂ ಪ್ರಾಫಿಟಬಲ್ ಮಾಡ್ಕೋಬೋದಾ ಅಂತ ಫಸ್ಟ್ ತಿಳ್ಕೊಳ್ಳಿ ಸರ್ ದಯವಿಟ್ಟು. ಅರ್ಥ ಆಗ್ತಾ ಇದೆಯಾ? ನಾನು ಏನಕ್ಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೆ ಲಾಸ್ಟಲ್ಲಿ ಒಂದು ಡೇ ಕ್ಯಾಂಡಲ್ ಒಂದು ಟ್ರಿಕ್ ಹೇಳ್ತೀನಿ. ಓಕೆ, ಆ ಒಂದು ಟ್ರಿಕ್ ನೋಡ್ಬಿಟ್ಟು ನೀವು ಡಿಸೈಡ್ ಮಾಡ್ಕೊಳ್ಳಿ ಒಬ್ಬ ಮೆಂಟರ್ ಅಂದರೆ ಅವ್ನಿಗೆ ಎಷ್ಟು ಕೆಪಾಸಿಟಿ ಇರಬೇಕು ಅಂತ ನಾನು ತೋರಿಸ್ತೀನಿ. ಓಕೆ, ಅರ್ಥ ಆಗ್ತಾ ಇದೆಯಾ? ಸರಿ, ನಾನು ಲಾಸ್ಟ್ ಡೇ ಕ್ಯಾಂಡಲ್ ಒಂದು ಟ್ರಿಕ್ ಹೇಳ್ತೀನಿ, ಅದು ಹೇಳ್ಬಿಟ್ಟು ನೀವು ನನ್ನ ಹತ್ರ ಅದು ನೋಡಿ ನೀವು. ಸೊ ನಾನು ಹೇಳೋದೆಲ್ಲ ಡೇ ಕ್ಯಾಂಡಲ್ಸಲ್ಲಿರುತ್ತೆ. ಮತ್ತು ನಾಳೆ ಮಾರ್ಕೆಟ್ ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು ಅನ್ನೋ ಲೆವೆಲ್ಸ್ ನಾನು ಇವತ್ತೇ ಹಾಕ್ತೀನಿ. ಅರ್ಥ ಆಗ್ತಾ ಇದೆಯಾ? ಅದೆಲ್ಲ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಈಗ ನೀವು 15K ಏನು ಅರ್ನ್ ಮಾಡ್ತಿರೋ ಶೇರ್ ಮಾರ್ಕೆಟಲ್ಲಿ, ಅದು ಲಾಸ್ಟ್ ಮೆಂಟರ್ಶಿಪ್ ದುಡ್ಡು ಅಂತ ಫಿಕ್ಸ್ ಮಾಡ್ಕೊಳ್ಳಿ. ನೀವು 10 ಜನ ನೋಡಿರ್ಬೋದು, ಇಲ್ಲ ಫ್ರೆಶ್ ಆಗಿರ್ಬೋದು, ಇಲ್ಲ ಫಸ್ಟ್ ಟೈಮ್ ನೋಡ್ತಾ ಇರ್ಬೋದು. ಸರ್ ಚಾಲೆಂಜ್ ಮಾಡಿ ಹೇಳ್ತೀನಿ, ನೀವು ಏನು ನನ್ನ 15K ಪೇ ಮಾಡ್ತೀರಾ ಅದೇ ನಿಮ್ಮ ಲಾಸ್ಟ್ ಮೆಂಟರ್ಶಿಪ್ ಫೀಸು. ಮತ್ತು ನೀವು ಮೆಂಟರ್ಶಿಪ್ ಅನ್ನೋದು ತೊಗೊಳಂಗೆ ಇಲ್ಲ ಸರ್. ಆ ಥರ ನಾನು ಲೆವೆಲ್ಸ್ ನಿಮಗೆ ಹೇಳ್ಕೊಟ್ಬಿಡ್ತೀನಿ. ಮಾರ್ಕೆಟಲ್ಲಿ ಫೈನಲ್ ಅದೇ ಸರ್. ಅದು ಬಿಟ್ಟರೆ ಬೇರೆ ಏನೂ ವರ್ಕ್ ಆಗಲ್ಲ. ದಯವಿಟ್ಟು ಏನಕ್ಕೂ ನಂಬಕ್ಕೆ ಹೋಗ್ಬೇಡಿ, ಯಾವುದಕ್ಕೂ ತಲೆ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಈ 10,000 ಇಟ್ಕೊಂಡು ನನ್ನ ಸ್ಟೂಡೆಂಟ್ 6 ಲಕ್ಷ ಮಾಡ್ದೆ, 5 ಲಕ್ಷ ಓಡೋಗ್ಬಿಡ್ತೀರಾ ಸರ್ ಅಲ್ಲಿಗೆ. ಫಸ್ಟ್ ಅಲ್ಲಿ ನಾಲೆಜ್ ಇದೆಯಾ ಅದು ತಿಳ್ಕೊಳ್ಳಿ ಸರ್ ಅಲ್ಲಿ. ಓಕೆ, ಮಾರ್ಕೆಟ್ ಹಂಗೆಲ್ಲ ವರ್ಕ್ ಆಗಲ್ಲ ಸರ್. ಸರಿ ಸರ್, ಓಕೆ. ಯಾಕಂದರೆ ನನಗೆ ಬೇಜಾರಾಗ್ಬಿಡುತ್ತೆ. ಸರಿ, ಓಕೆ, ಈಗ ನಾವು ಸ್ಟಾರ್ಟ್ ಮಾಡೋಣ. ನೋಡಿ, ನನ್ನ ಪ್ಲಾನ್ ಏನು ಗೊತ್ತಾ? ನೀವು 15K ಏನು ಯೂಸ್ ಮಾಡ್ತೀರಾ ಸರ್? 1 ಮಂತ್ ಅಂತ ತೊಗೋಬೇಡಿ ಕೋರ್ಸ್ನ. ನೀವು ಕಲಿಯೋ ಗಂಟ ನಾನು ಇರ್ತೀನಿ ಜೊತೆಯಲ್ಲಿ. ಅರ್ಥ ಆಗ್ತಾ ಇದೆಯಾ? ಎನಿ ಟೈಮ್ ಒಂದು ಫ್ಯಾಮ್ಲಿ ಥರ ತಿಳ್ಕೊಳ್ಳಿ. ಫೋನ್ ಮಾಡಿ ಮಾತಾಡಿ, ನಿಮ್ದು ಏನೇ ಡೌಟ್ಸ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ. ಅರ್ಥ ಆಗ್ತಾ ಇದೆಯಾ? ಲೈವ್ ಟ್ರೇಡ್ಸ್ ಬರೋಣ, ಗೋಲ್ಡಲ್ಲಿ ಲೈವ್ ಟ್ರೇಡ್ ಮಾಡೋಣ.
ಬಿ ಟಿ ಸಿ ಲೈವ್ ಟ್ರೇಡ್ ಮಾಡೋಣ, ಇಂಡಿಯಾ ಮಾರ್ಕೆಟಲ್ಲೂ ಲೈವ್ ಟ್ರೇಡ್ ಮಾಡೋಣ. ಕಂಪ್ಲೀಟ್ ನಿಮ್ಮನ್ನ ಒಬ್ಬ ಟ್ರೇಡರ್ ಮಾಡೋ ಜವಾಬ್ದಾರಿ ನಂದು ಸರ್. ಓಕೆ, ನಾನು ಬೇರೆ ಥರ ಅಲ್ಲ ಸರ್. ಅದು ಏನು ಅಂತ ನಿಮ್ಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ನಾನೊಂದು ಡೇ ಕ್ಯಾಂಡಲ್ ಟ್ರಿಕ್ ಹೇಳ್ತೀನಿ, ಆ ಟ್ರಿಕ್ ನೋಡ್ಬಿಟ್ಟು ನೀವು ಡಿಸೈಡ್ ಮಾಡಿ. ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಮ ಫೈನಲ್ ಟ್ರೈನಿಂಗ್ ಅಮೌಂಟ್ ಅಂತ ಇಟ್ಕೊಳ್ಳಿ. ನನ್ನ ಹತ್ರ ಬಂದು ಜಾಯ್ನ್ ಆದಮೇಲೆ ಮತ್ತೆ ನಿಮ್ಗೆ ಮೆಂಟರ್ಶಿಪ್ ತೊಗೊಳೋ ಅವಶ್ಯಕತೆನೇ ಇಲ್ಲ. ಇದೇ ಫೈನಲ್ ಮೆಂಟರ್ಶಿಪ್ ನಿಮ್ಮದು. ಅರ್ಥ ಆಗ್ತಾ ಇದೆಯಾ? ಓಕೆ, ಬನ್ನಿ ಈಗ ನಾವು ಸ್ಟಾರ್ಟ್ ಮಾಡೋಣ. ನನಗೆ ಕೊಡೋ ಇಂಡಿಕೇಟ್ರೇ ಸಾಕು ಸರ್ ನಿಮಗೆ. ಇದು ಒಂದರಲ್ಲೇ ನೀವು ನಾಲೆಜ್ ಎಷ್ಟೋ ತೊಗೊಂಡು ಇದರಲ್ಲೇ ಟ್ರೇಡ್ ಮಾಡ್ತೀರಾ. ಆ ಇಂಡಿಕೇಟ್ರ್ ಅಷ್ಟು ಪವರ್ ಇದೆ. ಸರ್ ನನ್ನ ಹತ್ರ ಮೆಂಟರ್ಶಿಪ್ ತೊಗೊಳೋ ದುಡ್ಡಿಲ್ಲ, ಪರವಾಗಿಲ್ಲ ಸರ್. ನೀವು ಈ ಇಂಡಿಕೇಟ್ರ್ ಇವತ್ತು ನಾನು ಏನು ಹೇಳ್ತಾ ಇದ್ದೀನಲ್ಲ, ಇದರಲ್ಲಿ ಡೈಲಿ 1 ಟ್ರೇಡ್ ಬಂದರೆ 1 ಟ್ರೇಡ್, 2 ಟ್ರೇಡ್ ಬಂದರೆ 2 ಟ್ರೇಡ್, ಅದಕ್ಕಿಂತ ಜಾಸ್ತಿ ಮಾಡಬೇಡಿ. ಯಾಕೆ ಮಾಡಬೇಡಿ ಅಂದರೆ ನಿಮ್ಮ ಹತ್ರ ಸೆಟಪ್ಸ್ ಇಲ್ಲ ಅಂದರೆ ಜಾಸ್ತಿ ಟ್ರೇಡ್ ಮಾಡ್ತೀರಾ. ಈ ಸೆಟಪ್ ಯೂಸ್ ಮಾಡಿಕೊಂಡು ಡೈಲಿ ಒಂದೊಂದು ಟ್ರೇಡ್ ಮಾಡಿಬಿಟ್ಟು ಆರಾಮಾಗಿ ಲ್ಯಾಪ್ಟಾಪ್ ಕ್ಲೂಸ್ ಮಾಡಿಬಿಟ್ಟು ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿ ಖುಷಿಯಾಗಿರಿ, ನಗ್ನಗ್ತಾ ಆರಾಮಾಗಿರಿ. ಓಕೆ, ಜಾಸ್ತಿ ಓವರ್ ಟ್ರೇಡು ಮಾಡೋಕ್ಕೆ ಹೋಗ್ಬೇಡಿ. ಮಾರ್ಕೆಟಲ್ಲಿ ಬೇರೆ ಏನೋ ಇದೆ ಅಂತ ಹುಡ್ಕಾಡಕ್ಕೆ ಹೋಗ್ಬೇಡಿ. ಬೇರೆ ಏನಿಲ್ಲ ಸರ್, ಲೆವೆಲ್ಸಲ್ಲೇ ವರ್ಕ್ ಆಗೋದು. ಅರ್ಥ ಆಗ್ತಾ ಇದೆಯಾ? ಅದು ಪ್ರಾಪರಾಗಿರೋರ ಹತ್ರ ದಯವಿಟ್ಟು ಜಾಯಿನ್ ಮಾಡಿ, ತಿಳ್ಕೊಳ್ಳಿ. ಸುಮ್ಮನೆ ಅಲ್ಲಿ ಏನೇನೋ ತೋರಿಸಿದ ತಕ್ಷಣ ನೀವು ಅದನ್ನ ನೋಡ್ಬಿಟ್ಟು ನಂಬಿಬಿಟ್ಟು ಯಾಮಾರಾಗ್ಬೇಡಿ. ಸರಿ ಫ್ರೆಂಡ್ಸ್, ಓಕೆ ಸ್ಟಾರ್ಟ್ ಮಾಡೋಣ. ಯಾಕೋ ಇವತ್ತು ಜಾಸ್ತಿ ನಿಮ್ಮ ಹತ್ರ ಮಾತಾಡಬೇಕು ಅನಿಸ್ಬಿಡ್ತು, ಅದಕ್ಕೆ ಮಾತಾಡ್ಬಿಟ್ಟೆ. ಯಾಕಂದರೆ ನಾನು ಅಷ್ಟು ನೋಡ್ಬಿಟ್ಟಿದ್ದೀನಲ್ವಾ, ಮೆಂಟರ್ಶಿಪ್ಪು ಎಲ್ಲ ಹಾಳು ಮಾಡಿಕ್ತಾರೆ. ಸರಿ ಸರ್, ಓಕೆ. ಈಗ ನೀವು ಟ್ರೇಡಿಂಗ್ ವ್ಯೂಯಲ್ಲಿ 3 ಇಂಡಿಕೇಟರ್ ಬರೋಲ್ಲ. ಸೊ ಏನು ಮಾಡಬೇಕಂದ್ರೆ ನೀವು ಈ ಥರ ದನ್ನು ಅಬ್ಸ್ಟಾಕ್ಸ್ ಇದರಲ್ಲಿ ಚಾರ್ಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಿಂದ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಫಸ್ಟ್ ಯಾವುದು RSI ಹಾಕ್ಕೊಳ್ಳಿ. RSI ಹಾಕ್ಕೊಂಡ್ರಾ? RSIನ ಏನು ಮಾಡ್ತೀರಂದರೆ, ಒಂದು ನಿಮಿಷ ಸ್ವಲ್ಪ ಒಳಗಡೆನೇ ಹೋಗ್ಬಿಡ್ತೀನಿ, ಇನ್ಸೈಡ್ ಹೋಗ್ಬಿಡೋಣ. ಹಾಂ, RSI ಹಾಕ್ಕೊಂಡ್ರಾ? RSI ಸೆಟ್ಟಿಂಗ್ ಹೇಳ್ಕೊಡ್ತೀನಿ ನೋಡಿ. ಫಸ್ಟು RSI ಸೆಟ್ಟಿಂಗ್ಸ್ ಹೋದ್ಮೇಲೆ ಇನ್ಪುಟ್ಸ್ ಹೋಗಿ ಇದನ್ನು 14 ಮಾಡ್ಕೊಳ್ಳಿ, 14. ಇಲ್ಲಿ SMA ಮಾಡ್ಕೊಳ್ಳಿ, SMA ಇದನ್ನು 14 ಮಾಡ್ಕೊಳ್ಳಿ, 14. ಅಷ್ಟೇ, ಮುಗೀತು. RSI ಸೆಟ್ಟಿಂಗ್ ಮುಗೀತು. ಒಂದು ನಿಮಿಷ, ಇದು ಸ್ಟೈಲಲ್ಲಿ ಇದೊಂದು ಬೇಡ. ಓಕೆ, ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟು ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ. ಓಕೆ, ಇದು ಟ್ರೇಡಿಂಗ್ ವ್ಯೂಯಲ್ಲಿ 3 ಇಂಡಿಕೇಟರ್ ಅಲೋ ಮಾಡಲ್ಲ. ಪೇಡ್ ಇದ್ದರೆ ಮಾತ್ರ ಅಲೋ ಮಾಡುತ್ತೆ, ಇಲ್ಲಾಂದರೆ ಅಲೋ ಮಾಡಲ್ಲ. ಸೊ ನೀವು ಯಾವುದಾದ್ರೂ ದನ್ನು, ಏಂಜಲ್ವನ್ನು ಅಬ್ಸ್ಟ್ರಾಕ್ಸಲ್ಲಿ ಮಾಡ್ಕೋಬೋದು, ಗ್ರೋಲ್ಲೂ ಮಾಡ್ಕೋಬೋದು. ಸೊ RSI ಬಂತು. ನೆಕ್ಸ್ಟು ಸೂಪರ್ ಟ್ರೆಂಡ್ ತೊಗೊಳ್ಳಿ. ಸೂಪರ್ ಟ್ರೆಂಡು ಇದನ್ನು ಡಬಲ್ ಕ್ಲಿಕ್ ಮಾಡಿ, 1, 2. ಸೊ ಬಂತಾ? ಈಗ ಮೇಲೆದಕ್ಕೆ ಸೆಟ್ಟಿಂಗ್ಸ್ ಹೋಗ್ತೀರಾ, ಇನ್ಪುಟ್ಸ್ ಹೋಗ್ತೀರಾ, ಇಲ್ಲಿ 10 ಇದನ್ನು 2 ಮಾಡ್ಕೊಳ್ಳಿ. ಓಕೆ, ಸ್ಟೈಲಲ್ಲಿ ಬಂದ್ಬಿಟ್ಟು ಇದನ್ನು ಥಿಕ್ನೆಸ್ ಕಮ್ಮಿ ಮಾಡೋಣ, ಇದನ್ನು ಕಂಪ್ಲೀಟ್ ರೆಡ್ ಇಟ್ಕೊಂಡಿದ್ದೀನಿ ನಾನು. ಓಕೆ, ಅರ್ಥ ಆಗಿಲ್ಲ ಅಂದರೆ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಸೆಟ್ಟಿಂಗ್ಸ್ನ ಒಂದಾಯಿತು. ನೆಕ್ಸ್ಟ್ ಒನ್ನು ಇನ್ಪುಟ್ಸ್ ಬರ್ತೀರಾ, ಇಲ್ಲಿ ಗೊತ್ತಾಯ್ತಲ್ಲ ಸೂಪರ್ ಟ್ರೆಂಡ್, ಇಲ್ಲಿ ಬರುತ್ತೆ ಸೆಟ್ಟಿಂಗ್ಸ್. ಓಕೆ, ಇಲ್ಲಿ ಬಂದ್ಬಿಟ್ಟು 7 ಮತ್ತು ಇಲ್ಲಿ 3ನೇ ಬಿಟ್ಬಿಡಿ, ಇದನ್ನೇನು ಚೇಂಜ್ ಮಾಡೋಕ್ಕೋಗ್ಬಿಡಿ. ಸೊ ಆಗೋಯ್ತು. ಇಷ್ಟೇ ಫ್ರೆಂಡ್ಸ್ ಸೆಟ್ಟಿಂಗ್ಸ್, ಆಯಿತಾ? ಈಗ ನಿಮ್ಮ ಟ್ರೇಡ್ ಸ್ಟಾರ್ಟ್ ಆಯಿತು. ಆರಾಮಾಗಿ ಟ್ರೇಡ್ ಮಾಡಿ, ಇದೊಂದೇ ಇಟ್ಕೊಂಡು ಕಾನ್ಸೆಪ್ಟಲ್ಲಿ ಮಾಡಿ. ಸರ್ ನನ್ನ ಹತ್ರ ಮೆಂಟರ್ಶಿಪ್ ತೊಗೊಳೋ ದುಡ್ಡಿಲ್ಲ ಸರ್. ಓಕೆ, ತೊಂದರೆ ಇಲ್ಲ, 15,000 ಇದರಲ್ಲಿ ಪ್ರಾಫಿಟ್ ಮಾಡ್ಕೊಳ್ಳಿ. ಇವಾಗ ನಾನು ಏನು ಇಂಡಿಕೇಟರ್ ಹೇಳ್ತಾ ಇದ್ದೀನಿ, ಇದರಲ್ಲಿ ಪ್ರಾಫಿಟ್ ಮಾಡ್ಬಿಟ್ಟು ನೀವು ಯಾವಾಗ ನೀವು ದುಡ್ಡಿದ್ರೆ ಅವಾಗ ಜಾಯ್ನ್ ಆಗಿ. ಅರ್ಥ ಆಗ್ತಾ ಇದೆಯಾ? ಸರ್ ಮಾರ್ಕೆಟಲ್ಲಿ ಫೈನಲ್ ಸರ್ ನಮ್ಮ ಮೆಂಟರ್ಶಿಪ್ಪು. ನನ್ನ ಹತ್ರ ತೊಗೊಂಬಿಟ್ರೆ ಮುಗಿದೋಯ್ತು ಸರ್. ನೀವು ಮಾರ್ಕೆಟಲ್ಲಿ ಇನ್ನೇನು ಕಲಿಯೋ ಅವಶ್ಯಕತೆ ಇಲ್ಲ. ಅದು ಏನಕ್ಕೆ ಅಂತ ನಾನು ಹೇಳ್ತೀನಿ ಮುಂದೆ. ನಾನು ಡೇ ಕ್ಯಾಂಡಲ್ ಒಂದು ಟೆಕ್ನಿಕ್ ಹೇಳ್ತೀನಲ್ಲ, ಅದು ನೋಡ್ಬಿಟ್ಟು ನೀವೇ ಡಿಸೈಡ್ ಮಾಡಿ. ಸರಿ, ಓಕೆ, ಬನ್ನಿ ಬೇಗ ಮುಗಿಸೋಣಲ್ವಾ? ಇವಾಗ ಏನೇನು ಮಾಡುತ್ತೆ ಇದು, ಹೆಂಗೆ ಹೆಲ್ಪ್ ಮಾಡುತ್ತೆ ಅಂದರೆ ನೋಡಿ, ಮೇಲೆ ಆ ಬ್ಲೂ ಲೈನ ಗ್ರೀನ್ ಲೈನ್ ದಪ್ಪದ ಕೆಳಗಡೆ ಇದೆ, ಸಣ್ಣದ ಮೇಲೆ ಇದೆ ಅಲ್ವಾ? ಹಿಂಗಿದ್ದಾಗ ನಿಮ್ಮ ಬೈ ಟ್ರೇಡ್ ಸ್ಟಾರ್ಟ್ ಆಗುತ್ತೆ. ಸೊ ಈ ರೆಡ್ ಲೈನು ಮೇಲೆ ಬರಬಾರ್ದು. ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ. ಈ ರೆಡ್ ಲೈನ್ ಏನಿದೆ ಸಮ್ಟೈಮ್ಸ್ ನಿಮಗೆ ಈ ಥರ ಇಲ್ಲಿ ಮೇಲೆ ಅಡ್ಡ ಬರುತ್ತೆ. ಅರ್ಥ ಆಗ್ತಾಯಿದೆಯಾ? ಆ ಥರ ಅಡ್ಡ ಬರಬಾರ್ದು, ಹಿಂಗೆ ಬರಬಾರ್ದು. ಅಲ್ಲಿ ಬಂದಾಗ ನಿಮ್ಮ ಟ್ರೇಡ್ ಇರೋಲ್ಲ. ಓಕೆ, ಮತ್ತು ಕಂಪಲ್ಸರಿ ನೀವು RSI ನೋಡಲೇಬೇಕು. ಹೆಂಗೆ ನೋಡಿ, ಆ ಗ್ರೀನ್ ಮೇಲೆ ಸಣ್ಣ ಲೈನ್ನ ಟಚ್ ಮಾಡಿದಾಗ ನಿಮ್ಮ ಟ್ರೇಡ್ ಇರುತ್ತೆ, ಇಲ್ಲ ನಿಯರ್ ಬಂದಾಗ ಟ್ರೇಡ್ ಇರುತ್ತೆ.
ಸೊ ಟಚ್ ಮಾಡಿದ್ರೇ ಒಳ್ಳೆಯದು. ಸೊ ಟಚ್ ಅಂತಲೇ ಇಟ್ಕೊಳ್ಳಿ. ಆ ಗ್ರೀನ್ ಕ್ಯಾಂಡಲ್ ಬಂದು ಟಚ್ ಮಾಡಿದಾಗ ಕೆಳಗಡೆ ಆರ್ ಎಸ್ ಐನ ನೋಡಿ. ಓಕೆ, ಆರ್ ಎಸ್ ಐ ಎಲ್ಲಿರ್ಬೇಕು ಗೊತ್ತಾ? ಆರ್ ಎಸ್ ಐ 50 ಮೇಲೆ ಇರಬೇಕು. ಆರ್ ಎಸ್ ಐ 50 ಮೇಲೆ ಇದ್ದರೆ ನಿಮ್ಮ ಟ್ರೇಡ್ ಇರುತ್ತೆ. ಓಕೆ, ಆರ್ ಎಸ್ ಐ 50 ಕೆಳಗಡೆ ಇದ್ದರೆ ಟ್ರೇಡ್ ಇಲ್ಲ. ಪಾಯಿಂಟ್ ನೋಟ್ ಮಾಡ್ಕೊಂಬಿಡಿ ದಯವಿಟ್ಟು. ಆ ಪಾಯಿಂಟ್ಸ್ನ ನೀವು ಫಾಲೋ ಮಾಡಲೇಬೇಕು. ಓಕೆ, ಇಲ್ಲೊಂದು ಬೈ ಟ್ರೇಡ್ ಸಿಗ್ತಾ? ಎಷ್ಟು ಪಾಯಿಂಟ್ಸ್ ಹೋಗಿದೆ ನೋಡಿ, 50 ಪಾಯಿಂಟ್ಸ್ ಹೋಗಿದೆ ಅಲ್ವಾ? ಓಕೆ, ಮತ್ತೆ ಇಲ್ಲಿ ಪುಟ್ ಸೈಡ್ ಟ್ರೇಡ್ ಬಂದಿದೆ. ಪುಟ್ ಸೈಡ್ ಹೆಂಗೆ ತೊಗೊತೀರಾ? ಸೇಮ್ ರೂಲ್ ಫಾಲೋ ಮಾಡಿ. ಸೇಮ್ ರೂಲು, ರೆಡ್ ಲೈನ್ ಮೇಲೆ ಇರುತ್ತೆ, ಸಣ್ಣದ ಲೈನ್ ಕೆಳಗಡೆ ಇರುತ್ತೆ, ಮತ್ತು ನಿಮ್ಗೆ ಇಲ್ಲಿ ಗ್ರೀನ್ ಲೈನ್ ಅಡ್ಡ ಬರಬಾರ್ದು. ಈ ಥರ ಬಂದ್ಬಿಡುತ್ತೆ ಸಮ್ಟೈಮ್ಸ್. ಓಕೆ, ಆ ಥರ ಬರಬಾರ್ದು. ಆ ಥರ ಬಂದರೆ ಟ್ರೇಡ್ ಇಲ್ಲ. ಅದು ತೋರಿಸ್ತೀನಿ ನಿಮಗೆ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಕೆಳಗಡೆ ಆ ರೆಡ್ ಲೈನ್ ಇಲ್ವಲ್ಲ, ಸೊ ಇಲ್ಲೊಂದು ಪುಟ್ ಟ್ರೇಡ್ ಇದೆ ನಿಮಗೆ. ಎಲ್ಲಿ ತೊಗೋಬೇಕು? ಫಸ್ಟು ಆರ್ ಎಸ್ ಐ ನೋಡ್ತೀರಾ. ಈ ಲೈನ್ ಏನಕ್ಕೆ ಆಗ್ತಾ ಇದ್ದೀನಿ ಅಂದರೆ ನೀವು ಆರ್ ಎಸ್ ಐ ನೋಡ್ಕೊಳ್ಳಿ ಅಂತ. ಆರ್ ಎಸ್ ಐ ಎಲ್ಲಿದೆ? 50 ಬಿಲೋ ಕೆಳಗಡೆ ಇದೆಯಾ? ಸೊ ಮೇಲೆ ಆ ಸಣ್ಣ ಲೈನ್ ಟಚ್ ಆಯಿತಾ ನೋಡಿ. ಎಷ್ಟು ಚಿಕ್ಕ ಸ್ಟಾಪ್ ಲಾಸ್ ನೋಡಿ, ಎಷ್ಟು ಚಿಕ್ಕ ಸ್ಟಾಪ್ ಲಾಸ್. ಇಲ್ಲಿ ಟ್ರೇಡ್ ಸಿಗ್ತಾ ನಿಮಗೆ? ಇಲ್ಲಿ ಪುಟ್ ಬೈ ಹೊಡಿತೀರಾ? ಎಷ್ಟು ಪಾಯಿಂಟ್ಸ್ ಬಿದ್ದಿದೆ ನೋಡಿ, ಇಲ್ಲಿ 130 ಪಾಯಿಂಟ್ಸ್ ಬಿದ್ದಿದೆ. ಓಕೆ ಸರ್, ಸೂಪರಾಗಿ ವರ್ಕ್ ಆಗುತ್ತೆ ಸರ್. ನೀವು ಸರ್ ನನ್ನ ಮೆಂಟರ್ಶಿಪ್ ತೊಗೊಳೋ ದುಡ್ಡಿಲ್ಲ, ತೊಂದರೆ ಇಲ್ಲ, ಇದರಲ್ಲೇ ದುಡ್ಡು ಮಾಡ್ತಾ ಬನ್ನಿ. ನಿಮ್ಮ ಹತ್ರ ಯಾವಾಗ ದುಡ್ಡು ಬರುತ್ತೋ ಸರ್, ಬೇಕಂದ್ರೆ ನೀವು ಸ್ಟಾರ್ಟಿಂಗಲ್ಲಿ 10K ಕೊಡಿ, ನಾನೇನು ಲೈವ್ ಟ್ರೇಡ್ ಮಾಡಿಸ್ತೀನೋ, ಆಮೇಲೆ ಬೇಕಂದ್ರೆ ನೀವು 5K ಕೊಡಿ, ಪ್ರಾಫಿಟಬಲ್ ಮಾಡ್ಕೊಂಡು ಕೊಡಿ. ಅರ್ಥ ಆಗ್ತಾ ಇದೆಯಾ? ತೊಂದರೆ ಇಲ್ಲ. ಯಾಕಂದರೆ ನಮ್ಮ ಕನ್ನಡಿಗರಿಗೊಂದು ಉಪಯೋಗ ಆಗಬೇಕು. ಮೋಸ ಹೋಗ್ತದೆ, ಹಂಗೆ ಮೋಸ ಆಗೋದು ಬೇಡ, ಬಿಡಬಾರ್ದು ನಾವು. ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋದು. ನೋಡಿ, ಮೇಲೆ ಸಣ್ಣದ ಲೈನ್ ಇದೆಯಾ? ಆರ್ ಎಸ್ ಐ 50 ಮೇಲೆ ಇದೆಯಾ? ಅಲ್ಲಿ ಬೈ ಬಂತಾ? ಇಲ್ಲಿ ಬೈ ಬಂದಾಗ ಬೈ ಟ್ರೇಡ್ ತೊಗೊಳ್ಳಿ. 50 ಪಾಯಿಂಟ್ ಸಿಗ್ತಾ? ಓಕೆ ನೋಡಿ, ಈ ಥರ ಕಲರ್ಸ್ ಲೈನ್ ಚೇಂಜ್ ಇದ್ದಾಗ ಟ್ರೇಡ್ ಇಲ್ಲ. ಸುಮ್ಮನೆ ಕೂತ್ಕೊಳ್ಳಿ, ಆರಾಮಾಗಿ ಹೋಗಿ ಏನಾದರೂ ತಿನ್ನಿ, ಇಲ್ಲ ಟೀ ಕುಡ್ಕೊಳ್ಳಿ, ಮೈಂಡ್ನ ಫ್ರೀ ಇಟ್ಕೊಳ್ಳಿ. ಎಲ್ಲಂದ್ರೆ ಅಲ್ಲಿ ಟ್ರೇಡ್ ಹೊಡಿಯುತ್ತಾ ಕೂತ್ಕೋಬೇಡಿ. ನಮ್ಮ ಸೆಟಪ್ ಬಂದರೆ ಮಾತ್ರ ಟ್ರೇಡ್, ಇಲ್ಲಾಂದರೆ ಅವ್ರು ಲ್ಯಾಪ್ಟಾಪ್ ಮುಚ್ಚಿಬಿಟ್ಟು ಸೈಲೆಂಟಾಗಿ ಇದ್ಬಿಡಿ. ನೀವು ಟ್ರೇಡ್ ಮಾಡಿದಿರಾ, ದುಡ್ಡು ಉಳಿಸ್ಕೊಂಡಿದ್ದೀರ ಅಂದ್ರೂ ಅವತ್ತು ನೀವು ಟ್ರೇಡ್ ಮಾಡ್ದಂಗೆ ಲೆಕ್ಕ. ಒಂದು ರಾಂಗ್ ಟ್ರೇಡ್ ಮಾಡಿ ದುಡ್ಡು ಲಾಸ್ ಮಾಡ್ಕೊಳೋದಕ್ಕಿಂತ ನೀವು ಟ್ರೇಡ್ ಮಾಡಿದಿರ ಸುಮ್ಮನೆ ಇದ್ದರೆ ಅದು ಗ್ರೇಟೆ. ನೋಡಿ, ಆರ್ ಎಸ್ ಐ 50 ಕೆಳಗಡೆ ಇದೆಯಾ? ಮೇಲೆ ಟ್ಯಾಪ್ ಆಯಿತಾ? ಟ್ಯಾಪ್ ಆಗಿದ ತಕ್ಷಣ ಪುಟ್ ಟ್ರೇಡ್ ತೊಗೊತೀರಾ? ಎಷ್ಟು ಪಾಯಿಂಟ್ಸ್ ಬಿದ್ದಿದೆ ನೋಡಿ, ಇಲ್ಲಿ 57 ಪಾಯಿಂಟ್ಸ್ ಬಿದ್ದಿದೆ. ಫ್ರೆಂಡ್ಸ್ ಸಾಕು, ನೀವು ಇದೊಂದೇ ಇಟ್ಕೊಂಡು ಟ್ರೇಡ್ ಮಾಡಿ, ಬೇರೆ ಏನೂ ನೋಡಬೇಡಿ, 1000 ಇಂಡಿಕೇಟರ್ ನೋಡಬೇಡಿ, ಇನ್ನೇನು ತಲೆ ಕೆಡ್ಸ್ಕೊಂಡು ಹೋಗ್ಕೋಬೇಡಿ. ಇದೊಂದರಲ್ಲೇ ನೀವು ಟ್ರೇಡ್ ಮಾಡ್ತಾ ಹೋಗಿ. ಇದು ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಆಗಿದೆ, ಬಟ್ ಇಲ್ಲಿ ಆರ್ ಎಸ್ ಐ 50 ಕೆಳಗಡೆ ಇದೆ. ಸೊ ಇಲ್ಲಿ ನಿಯರ್ ಇದೆ, ಟ್ರೇಡ್ ತೊಗೋಬೋದು. ಟ್ಯಾಪ್ ಆದರೆ ಪರ್ಫೆಕ್ಟ್ ಇರುತ್ತೆ. ಟ್ಯಾಪ್ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ಸ್ವಲ್ಪ ಗೊತ್ತಿಲ್ಲದವ್ರು ಏನು ಮಾಡಿಬಿಡ್ತಾರೆ ಅಂದರೆ ಲಾಸಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನನಗೆ ಆ ಲಾಸಸ್ ಮಾಡ್ಕೋಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಟ್ಯಾಪ್ ಮಾಡಿದ್ರೆ ಪರ್ಫೆಕ್ಟ್ ಟ್ರೇಡ್ ಇರುತ್ತೆ, ನಿಯರ್ ಇದ್ದರೂ ಟ್ರೇಡ್ ಇರುತ್ತೆ. ಓಕೆ, ಇಲ್ಲಿ ಬಿತ್ತಾ? ಎಷ್ಟು ಪಾಯಿಂಟ್ಸ್ ಬಿದ್ದಿದೆ? 90 ಪಾಯಿಂಟ್ಸ್ ಬಿದ್ದಿದೆ. ಓಕೆ, ಇದೊಂದು ಸಾಕು ಫ್ರೆಂಡ್ಸ್, ನಿಮಗೆ ಆಟ ಆಡ್ಕೊಂಡು ಟ್ರೇಡ್ ಮಾಡ್ತೀರ ನೀವು. ನೋಡಿ, ಆ ನಿಯರ್ ಲೈನ್ ಹತ್ರ ಹೋಯ್ತಾ? ಆರ್ ಎಸ್ ಐ 50 ಕೆಳಗಡೆ ಇರಬೇಕು. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಆರ್ ಎಸ್ ಐ 50 ಕೆಳಗಡೆ ಇರಬೇಕು. ಇದ್ದಾಗ ಮಾತ್ರ ನಿಮ್ಮ ಟ್ರೇಡ್ ಇರುತ್ತೆ. ಎಷ್ಟು ಪಾಯಿಂಟ್ಸ್ ಬಿದ್ದಿದೆ? 58 ಪಾಯಿಂಟ್ಸ್ ಬಿದ್ದಿದೆ. ಓಕೆ ನೋಡಿ, ಮತ್ತೆ ಇಲ್ಲಿ ಈ ಥರ ನೀವೇ ಆರಾಮಾಗಿ ಟ್ರೇಡ್ ಮಾಡ್ಕೊಳೋದು ಕಲ್ತ್ಕೊಂಡ್ಬಿಡ್ತೀರ. ಓಕೆ, ಇಲ್ಲೊಂದು ಟ್ರೇಡ್ ಸಿಕ್ತು, ಕಮ್ಮಿ ಪಾಯಿಂಟ್ ಸಿಕ್ಕಿದೆ, ಪರವಾಗಿಲ್ಲ. 64 ಪಾಯಿಂಟ್ಸ್ 2 ಕ್ಯಾಂಡಲ್ಗೆ. ಸೊ 2 ಕ್ಯಾಂಡಲ್ ಅಂದರೆ ಇಲ್ಲೇ ಟ್ರೇಡ್ ತೊಗೊಳಕ್ಕಾಗಲ್ವಲ್ಲ, ಇದರಲ್ಲಿ ಒಂದು 20-30 ಪಾಯಿಂಟ್ ಲಾಸ್ ಆಗುತ್ತೆ. ನೋಡಿ, ಈ ಥರ ಲೈನ್ಸ್ ಬೇರೆ ಬೇರೆ ಇದ್ದಾಗ ಸುಮ್ಮನೆ ಇರ್ತೀರ, ಟ್ರೇಡ್ ತೊಗೊಳಕ್ಕೆ ಹೋಗಬೇಡಿ. ಓಕೆ, ಇದೊಂದರಲ್ಲೇ ನೀವು ಮಾಸ್ಟ್ರಾಗಿ, ಬೇರೆ ಏನು ಅವಶ್ಯಕತೆನೇ ಇಲ್ಲ. ನೋಡಿ ಫ್ರೆಂಡ್, ಇಲ್ಲಿ ಟಚ್ ಆಯಿತಾ? ಆರ್ ಎಸ್ ಐ ಇಲ್ಲಿ ಟ್ರೇಡ್ ಇದೆಯಾ? ಇಲ್ಲಿ ಟ್ರೇಡ್ ಇಲ್ಲ. ಇಲ್ಲಿ ಹೋಗಿದೆ ಬಟ್ ಟ್ರೇಡ್ ಇಲ್ಲ. ಯಾಕೆ ಹೇಳಿ? ಆರ್ ಎಸ್ ಐ 50 ಕೆಳಗಡೆ ಇದೆ. ಸೊ ನಾವು ಏನು ಸ್ಟಿಕ್ಕನ್ ಹಾಕ್ತಿರೋ ಅದನ್ನು ಫಾಲೋ ಮಾಡಿ. ಇದು ಒಂದು ಸಲ ಈ ಥರ ಕೊಡ್ಬೋದು, ಇನ್ನೊಂದು ಸರಿ ಬೀಳಿಸ್ಬೋದು, ಗೊತ್ತಾಗಲ್ಲ. ಸೊ ನಮ್ಮ ರೂಲ್ಸ್ ಏನಿದೆ, ಆರ್ ಎಸ್ ಐ 50 ಮೇಲೆ ಇರಬೇಕು. ನೋಡಿ, ಇಲ್ಲಿ ಆರ್ ಎಸ್ ಐ 50 ಮೇಲೆ ಇದೆಯಾ? ಸೊ ಇದನ್ನು ಟ್ರೇಡ್ ಕನ್ಸಿಡರ್ ಮಾಡಿ. ಫಸ್ಟು ಆರ್ ಎಸ್ ಐ ನೋಡಿ, ಬೈ ಟ್ರೇಡ್ಗೆ ಆರ್ ಎಸ್ ಐ 50 ಮೇಲೆ ಇರಬೇಕು, ಪುಟ್ ಟ್ರೇಡ್ಗೆ ಆರ್ ಎಸ್ ಐ 50ಗಿನ್ನ ಕೆಳಗಡೆ ಇರಬೇಕು. ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ, ಅನ್ಬಿಲೀವೇಬಲ್ ಆ ಥರ ಲೆವೆಲ್ಸ್ ಕೊಡ್ತೀನಿ, ನಾನು ಹೇಳ್ಕೊಡ್ತೀನಿ. ಓಕೆ, ನೀವು ಮಾರ್ಕೆಟಲ್ಲಿ ಇನ್ನೇನು ಕಲಿಯೋ ಅವಶ್ಯಕತೆನೇ ಇಲ್ಲ. ಒಂದು ಸರಿ K53 ಟ್ರೇಡರ್ ಹತ್ರ
ಮೆಂಟರ್ಶಿಪ್ ತೊಗೊಂಡ್ರೆ ಅದೇ ನಿಮ್ಮ ಲಾಸ್ಟ್ ಮೆಂಟರ್ಶಿಪ್ ಅಂತ ತಿಳ್ಕೊಳ್ಳಿ. ಓಕೆ, ಎಷ್ಟಿದೆ ಪಾಯಿಂಟ್ಸು? 50 ಪಾಯಿಂಟ್ಸ್ ಇದೆ. ಓಕೆ ಫ್ರೆಂಡ್ಸ್, ನಿಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ. ನಾನು ಇನ್ನೆಷ್ಟು ತೋರಿಸಿದ್ರು ನೀವು ಬ್ಯಾಕ್ ಟೆಸ್ಟ್ ಮಾಡಿ, ಆವಾಗಲೇ ನಿಮಗೆ ಗೊತ್ತಾಗೋದು. ನೋಡಿ, RSI 50 ಬಿಲೋ ಇದೆಯಾ, ಕೆಳಗಡೆ ಇದೆಯಾ ನೋಡಿ, ಆ ಲೈನ್ ಟಚ್ ಆಯಿತಾ, ಪುಟ್ ಟ್ರೇಡು ನೋಡಿ. ಇಲ್ಲಿ RSI 50 ಕೆಳಗಡೆ ಇದೆಯಾ? ಇಲ್ಲ, ಒಂದು ಸ್ವಲ್ಪ ಮೇಲೆ ಇದೆ, ಬಟ್ ಇಲ್ಲಿ ಬಿದ್ದಿದೆ. RSI 50 ಕೆಳಗಡೆ ಇರಲೇಬೇಕು ನೋಡಿ. ಈ ಥರ ಕಲರ್ಸ್ ಚೇಂಜ್ ಇದ್ದರೆ ಬಿಟ್ಬಿಡಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಇದನ್ನು ಕ್ಲೀನಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿ ನೀವು ಡಿಸೈಡ್ ಆಗಿ, ನಾನು ರೆಡಿ ಇದ್ದೀನಿ, ನಾನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಈಗ ನಾನೊಂದು ಡೇ ಕ್ಯಾಂಡಲ್ ಟ್ರಿಕ್ ಹೇಳ್ಬಿಡ್ತೀನಿ ನೋಡಿ. ವಿತೌಟ್ ಫೀಸು ಯೂಟ್ಯೂಬಲ್ಲೇ ಇಷ್ಟು ಟ್ರಿಕ್ ಹೇಳ್ತೀನಿ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನೀವು ಇದೊಂದನ್ನೇ ಫಾಲೋ ಮಾಡಿ. ಅವಾಗವಾಗ ಸಿಗುತ್ತೆ ಈ ಥರ ಟ್ರೇಡ್ಸ್. ಮೊನ್ನೆ ಎಲ್ಲಿ ತೊಗೊಂಡೆ ನಾನು? ಭಾರತಿ ಏರ್ಟೆಲ್ ಅಂದ್ಕೊತೀನಿ. ಭಾರತಿ ಏರ್ಟೆಲ್ ಬಂತು ನೋಡಿ. ಇದನ್ನ ಟ್ವಿನ್ಸ್ ಅಂತಾರೆ. 2 ಗ್ರೀನ್ ಕ್ಯಾಂಡಲ್ ಹಿಂಗಿದೆ ಗೊತ್ತಾ? ಇದನ್ನು ಟ್ವಿನ್ ಕ್ಯಾಂಡಲ್ಸ್ ಅಂತಾರೆ. ಈ ಕ್ಯಾಂಡಲ್ ಬಂದಾಗ ಪಕ್ಕಾ ಟ್ರೇಡು, ಫುಲ್ ಡೇ ಪ್ರಾಫಿಟು. 1 ಲಾಟ್ ಹಾಕಿದ್ರೂ ಪರವಾಗಿಲ್ಲ, 2 ಲಾಟ್ ಹಾಕಿದ್ರೂ ಪರವಾಗಿಲ್ಲ, ಧೈರ್ಯವಾಗಿ ಫುಲ್ ಡೇ ಪ್ರಾಫಿಟ್ ತೊಗೋಬೋದು. ಅದು ಯಾವ ಥರ ಹೇಳ್ಕೊಡ್ತೀನಿ. ನೀವು ಇದೊಂದು ಟ್ರಿಕ್ಕು ಅಲ್ಲ, ನಾನು ಈ ಥರ ಡೇ ಕ್ಯಾಂಡಲ್ಸಲ್ಲಿ ಸುಮಾರು ಒಂದು 8ರಿಂದ 10 ಟ್ರಿಕ್ಸ್ ಹೇಳ್ತೀನಿ. ಸೊ ಅದೇ ಥರ ನೀವು ಡೇ ಕ್ಯಾಂಡಲ್ ಪ್ರಾಫಿಟ್ ಮಾಡಿಕೊಂಡ್ರೆ ಸಾಕು. ಓಕೆ, ಸೊ ಡೈಲಿ ಈ ಥರ ಬರುತ್ತಾ? ಡೈಲಿ ಬರೋಲ್ಲ, ಈ ಥರ ಸೆಟಪ್ಸ್ ಬಂದೇ ಬರುತ್ತೆ. ಸೊ ನಾನು ಹೇಳ್ತಾ ಇದ್ದೀನಲ್ಲ, 7-8 ಸೆಟಪ್ಸ್ ಇದೆ ಅಲ್ವಾ, ಒಂದು ಸೆಟಪ್ ಸಿಗುತ್ತೆ, ಅದು ನನ್ನ ಮೆಂಟರ್ಶಿಪ್ಪಲ್ಲಿ ಹೇಳ್ಕೊಡ್ತೀನಿ. ಇದು ನೀವು ಮೆಂಟರ್ಶಿಪ್ ತೊಗೊಳಕ್ಕೆ ಮುಂಚೆ ಒಬ್ಬರ ಹತ್ರ ನಾಲೆಜ್ ಇದೆಯಾ ಇಲ್ಲೋ ಅಂತ ತಿಳ್ಕೊಳಕ್ಕೆ ಮಾತ್ರ ನಾನು ಜಸ್ಟ್ ಇದು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೀಯಾಗಿ. ಪರವಾಗಿಲ್ಲ, ಯೂಟ್ಯೂಬಲ್ಲಿ ಯಾರೋ ಒಬ್ಬರು ಇದರಿಂದ ದುಡ್ಡು ಮಾಡಿಕೊಂಡ್ರೆ ನನಗೂ ಖುಷಿ ಅಲ್ವಾ. ಒಂದು ಕಮೆಂಟ್ ಆಗಿಬಿಟ್ರೆ, ಸರ್ ಇದು ಟ್ರಿಕ್ ಚೆನ್ನಾಗಿದೆ ಅಂದ್ಬಿಟ್ರೆ ನನಗೂ ಖುಷಿ. ನೋಡಿ, ಇದು ಡೇ ಕ್ಯಾಂಡ್ಲು 2 ಈ ಥರ ಪಕ್ಕ ಟ್ವಿನ್ಸ್ ಇರುತ್ತಲ್ಲ, ಹಂಗಿದ್ದಾಗ ಅದಕ್ಕೆ ಬಾಕ್ಸ್ ಹಾಕ್ಕೋಬೇಕು. ಆ ಬಾಕ್ಸ್ ಹಾಕ್ಕೊಂಡಾಗ ನೆಕ್ಸ್ಟ್ ಡೇ ನಿಮಗೆ ಪುಟ್ ಸೈಡ್ ಟ್ರೇಡ್ ನೋಡ್ತೀರಾ. ಸರ್ ಖಂಡಿತ ಪುಟ್ ಸೈಡೇ ಬರುತ್ತಾ? ಸಮ್ ಟೈಮ್ಸ್ ಇದನ್ನು ಕ್ರಾಸ್ ಆಗೋಯ್ತು ಅಂದರೆ ನಿಮ್ಗೆ ಟ್ರೇಡ್ ಇಲ್ಲ, ಬಟ್ ಪರ್ಸೆಂಟೇಜ್ ಜಾಸ್ತಿ ನಿಮಗೆ ಪುಟ್ ಸೈಡ್ ಇರುತ್ತೆ. ಯಾವ ಥರ ತೋರಿಸಿ ನೋಡಿ. ಅದನ್ನು ಟಚ್ ಆಗಿದ ತಕ್ಷಣ ನಿಮ್ಗೆ ಮಾರ್ಕೆಟ್ ಬೀಳುತ್ತೆ. ನೋಡಿದ್ರಾ ಫ್ರೆಂಡ್ಸ್? ಇದಕ್ಕಿನ್ನ ಟ್ರಿಕ್ ಬೇಕಂತೀರಾ ನೀವು? ಇದಕ್ಕಿನ್ನ ಟ್ರಿಕ್ ಬೇಕಾ? ಈ ಥರ ಲೆವೆಲ್ಸ್ ಇರುತ್ತೆ ನಮ್ಮದು. ಪ್ರತಿದಿನ ನೀವು ಮಾರ್ಕೆಟ್ನ ಬಿಫೋರೇ ಅನಾಲಿಸಿಸ್ ಮಾಡಿ ಟ್ರೇಡ್ಸ್ ತೊಗೋಬೋದು. ಅದು ಯಾವ ಥರ ಏನು ಅಂತ ನಾನು ಮೆಂಟರ್ಶಿಪ್ಪಲ್ಲಿ ಮಾತ್ರ ಹೇಳ್ತೀನಿ. ಓಕೆ, ಯೂಟ್ಯೂಬಲ್ಲೂ ಇಷ್ಟೊಂದು ಟ್ರಿಕ್ಸ್ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಯೂಟ್ಯೂಬಲ್ಲಿ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ, K53 ಟ್ರೇಡರ್ ಓಪನ್ ಮಾಡ್ಕೊತೀರಾ ನೋಡಿ. ಇಲ್ಲಿ 8553369344 ಇದೆ ನನ್ನ ನಂಬರು. ಇದಕ್ಕೆ ಕಾಲ್ ಮಾಡಿ ನೀವು ಮೆಂಟರ್ಶಿಪ್ ಜಾಯ್ನ್ ಆಗಬೇಕಂದ್ರೆ ಜಾಯ್ನ್ ಆಗಿ ನಾವು ಸ್ಟಾರ್ಟ್ ಮಾಡೋಣ. ಸರ್ ನನ್ನ ಹತ್ರ ಬರೀ 10K ಇದೆ. ಓಕೆ, 10K ಕೊಡಿ, 5K ಆಮೇಲೆ ನಾನೇ ಲವ್ ಟ್ರೇಡ್ ಬರ್ತೀನಲ್ಲ, ಪ್ರಾಫಿಟಬಲ್ ಮಾಡ್ಕೊಂಡು ಕೊಡಿ. ಓಕೆ, ತೊಂದರೆ ಇಲ್ಲ. ಯಾಕಂದರೆ ನನ್ನಿಂದ ನಿಮಗೆ ಉಪಯೋಗ ಆಗಬೇಕು. ನಾನು ಮಾಡಿರೋ ಇಂಟೆನ್ಷನೇ ಯೂಟ್ಯೂಬು ಅದಕ್ಕೋಸ್ಕರ. ಎಷ್ಟೋ ಟ್ರೇಡ್ ಮಾಡಿ ಎಷ್ಟೋ ದುಡ್ಡು ಲಾಸ್ ಮಾಡ್ಕೊತೀರ ಅಲ್ವಾ? 15,000 ದೊಡ್ಡ ವಿಷಯ ಅಲ್ಲ. ಇವ್ರದ್ದು ಎಲ್ಲ ನೋಡಿ ತಲೆ ಕೆಡ್ಸ್ಕೊಬೇಡಿ. ಫಿಕ್ಸ್ ಆಗಿ K53 ಟ್ರೇಡರು ಆ ಥರ ಜಾಯ್ನ್ ಆದರೆ ನಿಮ್ದು ಅದೇ ಲಾಸ್ಟ್ ಮೆಂಟರ್ಶಿಪ್. ಇನ್ನು ಮೆಂಟರ್ಶಿಪ್ ಅನ್ನೋದು ಕಥೆನೇ ಇರಲ್ಲ. ಸರಿ ಫ್ರೆಂಡ್ಸ್, ಓಕೆ ಬಾಯ್, ಸಿಗೋಣ.